ಪೂರ್ವಿಕಾಂ ಬ್ರಾಹ್ಮಣಾಯ ಧನಂ ದತ್ವಾ ತದಾತು ನಗರಯ್ಯಯೌ. ಈ ವ್ಯಾಪಾರಿಗಳು ಸೇವಕರ ಒಟ್ಟಿಗೆ ಹಡಗಿನಲ್ಲಿ ಪ್ರಯಾಣವನ್ನು ಆರಂಭಿಸಿದ್ದಾರೆ. ಸ್ವಲ್ಪ ದೂರ ಹೋದ ಮೇಲೆ ಸ್ನಾನವನ್ನು ಮಾಡೋಣ ಎಂಬಂಥ ದೃಷ್ಟಿಯಿಂದ ಮಾವು ಮತ್ತು ಅಳಿಯ ಇಬ್ಬರೂ ಕೂಡ ಹಡಗಿನಿಂದ ನೀರಿಗೆ ಅಂದರೆ ನದಿಗೆ ಇಳಿತಾರೆ. ಆಗ ಸತ್ಯದೇವ ಯೋಚಿಸ್ತಾನೆ, ಇವರಿಗೆ ಈಗಲಾದರೂ ಬುದ್ಧಿ ಬಂದಿರಬಹುದಾ, ಪರೀಕ್ಷೆ ಮಾಡೋಣ ಎಂಬಂಥ ದೃಷ್ಟಿಯಿಂದ ಒಬ್ಬ ಸನ್ಯಾಸ ವೇಷಧಾರಿಯಾಗಿ ಬಂದು ಸಾಧುವಿನ ಹತ್ರ ಬಂದು ನಿಲ್ಲುತ್ತಾನೆ. ಆ ಸನ್ಯಾಸಿ ಹೇಗಿದ್ದಾನೆ ಅಂದರೆ, ದೊಡ್ಡದಾದಂಥ ಗಾಳಿ ಬಂದರೆ ಆ ಗಾಳಿಯಲ್ಲಿ ಹಾರಿ ಹೋಗ್ತಾನೆ ಎಂಬಂಥ ಸನ್ಯಾಸಿ. ಆ ಸನ್ಯಾಸಿ ಅಂದರೆ ಪರಮಾತ್ಮ ಕೇಳ್ತಾನೆ ಈ ಸಾಧುವನ್ನ, ಅಂದರೆ ಮಾವನನ್ನು ಕೇಳ್ತಾನೆ, ವ್ಯಾಪಾರಿಯನ್ನ, ಕಿವಸ್ತಿ ತವನೌಸ್ಥಿತಂ, ನಿಮ್ಮ ಹಡಗಿನಲ್ಲಿ ಏನಿದೆ ಸ್ವಾಮಿ, ಸ್ವಲ್ಪ ಭಿಕ್ಷೆಯನ್ನು ಕೊಡಿ ನನಗೆ, ನಾನು ಸನ್ಯಾಸಿ ಎಂಬುದಾಗಿ ಕೇಳಿಕೊಳ್ತಾನೆ. ಆ ಸಾಧು ಮೊದಲೇ ಜಿಪುಣ, ಜೊತೆಯಲ್ಲಿ ವ್ಯಾಪಾರ ಮಾಡಿದರೆ ನಷ್ಟವಾಗ್ತಾ ಇತ್ತು ಲಾಭವಾಗ್ತಾ ಇತ್ತು ಗೊತ್ತಿಲ್ಲ, 2 ಪಟ್ಟು ದುಡ್ಡನ್ನು ಅಂದರೆ ರತ್ನವನ್ನು ಕೊಟ್ಟಿದ್ದಾನೆ ರಾಜ. ಅಂತಂದ ಮೇಲೆ ಈ ಸನ್ಯಾಸಿ ಕೇವಲ ಸನ್ಯಾಸಿ ಆಗಿರ್ಲಿಕ್ಕಿಲ್ಲ, ಕಳ್ಳನಿರ್ಬಹುದು, ಈತ ಎಲ್ಲ ಕದ್ಕೊಂಡು ಹೋಗ್ಲಿಕ್ಕೆ ಬಂದಿರಬಹುದು ಇವನು ಅಂತೇಳಿ ಯೋಚಿಸಿಕೊಂಡು ಮನಸ್ಸಿನಲ್ಲೇ ಅಂದುಕೊಂಡು, ಲತಾಪತ್ರಾಧಿಕಂಚೈವ ವರ್ತತೆ ಕರ್ಣವು ಮಮ, ನಮ್ಮ ಹಡಗದಲ್ಲಿ ಏನೂ ಇಲ್ಲ ಸ್ವಾಮಿ, ಎಲೆ ಬಳ್ಳಿಗಳಷ್ಟೇ ತುಂಬಿಕೊಂಡಿರೋದು, ಬೇಕಾದರೆ ತೆಗೆದುಕೋ ನೀನು ಅಂತ ಸುಳ್ಳು ನುಡಿ ಹೇಳ್ತಾನಂತೆ. ಯಾರು? ಆ ವ್ಯಾಪಾರಿ ಸನ್ಯಾಸನ ಕುರಿತು. ಸನ್ಯಾಸಿಗರು ಯಾವುದೂ ಬೇಕಾಗಿಲ್ಲ. ಸತ್ಯಂ ಭವತು ತೇ ವಚಃ, ಸತ್ಯವಾದದ್ದಾಗಲಪ್ಪ ನೀ ಹೇಳಿದ ಮಾತು ಅಂತೇಳಿ, ನನಗೆ ಆ ಎಲೆ ಬಳ್ಳಿಗಳನ್ನು ತಿಂದುಕೊಂಡು ಜೀವಿಸಿಕೊಳ್ಳತಕ್ಕಂಥ ಶಕ್ತಿ ನನ್ನಲ್ಲಿಲ್ವಪ್ಪ, ಅದು ನನಗೆ ಬೇಡ, ನಿನಗೆ ಇದು ಬಿಡಲಿ, ಅದು ಸತ್ಯವಾಗಲಿ ನೀ ಹೇಳಿದ ಮಾತು ಅಂತ ಹೇಳಿ ಸ್ವಲ್ಪ ದೂರದಲ್ಲಿ ಹೋಗಿ ಕುಳಿತುಕೊಂಡಿರ್ತಾನೆ. ಯಾರು? ಸನ್ಯಾಸಿ. ಮಾವ ಮತ್ತೆ ಅಳಿಯ ಇಬ್ಬರು ಕೂಡ ಸ್ನಾನವನ್ನ ಪೂರೈಸಿ ಹಡಗನ್ನು ಏರಿ ನೋಡ್ತಾರೆ. ಎಲ್ಲವೂ ಎಲ್ಲ ದ್ರವ್ಯಗಳು ಎಲೆಬಳ್ಳಿ ಆಗಿಬಿಟ್ಟಿದೆ. ಎಚ್ಚರ ತಪ್ಪಿ ಬೀಳ್ತಾನೆ ಮಾವ, ಮಾಯ ಆಗಿಬಿಟ್ಟಿದೆ ಎಲ್ಲವೂ ಕೂಡ. ಅಳಿಯ ತಣ್ಣೀರನ್ನು ಸಿಂಪಡಿಸಿದ ಮೇಲೆ ಮಾವನಿಗೆ ಎಚ್ಚರ ಬಂತು. ಅಳಿಯ ಮಾವನನ್ನು ಕುರಿತು ಹೇಳ್ತಾನೆ, ಸನ್ಯಾಸ ಶಾಪ ಬಿದ್ದಿದೆ ನಮಗೆ, ಅದಕ್ಕೋಸ್ಕರವಾಗಿ ಸನ್ಯಾಸಿಯನ್ನು ಹುಡುಕಿಕೊಂಡು ಹೋಗೋಣ ಅಂತೇಳಿ ದೂರದಲ್ಲಿರುವಂತಹ ಸನ್ಯಾಸಿಯನ್ನು ನೋಡಿ ಹುಡುಕಿಕೊಂಡು ಆ ಸನ್ಯಾಸಿಯನ್ನ ನಮಸ್ಕಾರ ಮಾಡಿ ನಾನಾ ರೀತಿಯಾಗಿ ಸ್ತೋತ್ರವನ್ನು ಮಾಡಲಿಕ್ಕೆ ಉಪಕ್ರಮಿಸ್ತಾರಂತೆ ವ್ಯಾಪಾರಿಗಳು. ತನ್ಮಾಜ ಮೋಹಿತಾಸ್ತರ್ವೇ ಬ್ರಹ್ಮಾದ್ಯಾಸ್ತ್ರಿಕಸಃ ನ ಜಾನಂತಿ ಗುಣಾನ್ ರೂಪಂ ತವಾಶ್ಚರ್ಯಮಿದಂ ಪ್ರಭು. ಹೇ ಪ್ರಭು, ನಿನ್ನ ಮಾಯೆಯನ್ನ ಬ್ರಹ್ಮ ವಿಷ್ಣು ರುದ್ರ ಇಂದ್ರಾದಿಗಳೇ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತಾದರೆ ನಮ್ಮಂತಹ ಮನುಷ್ಯ ಮಾತ್ರ ಹೇಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆಯಪ್ಪ? ಸರ್ವಜ್ಞನಾದಂಥ ನೀನು ನಮ್ಮ ಅಪರಾಧವನ್ನು ಮನ್ನಿಸಿ ನಮ್ಮನ್ನು ಉದ್ಧರಿಸು, ನಮಗೆ ಜ್ಞಾನೋದಯವನ್ನು ಉಂಟು ಮಾಡುವಂತೇಳಿ ಕಾಲಿಗೆ ಬೀಳುತ್ತಾರಂತೆ ವ್ಯಾಪಾರಿಗಳು. ಸನ್ಯಾಸಿಯು ಅನುಗ್ರಹವನ್ನು ಮಾಡ್ತಾರೆ. ಯಾಕೆಂದ್ರೆ ದೇವತಾ ಸ್ತುತಿಪರಾಹ ಅಂತ ಒಂದು ವಾಕ್ಯ ಬರ್ತದೆ. ದೇವತೆಗಳು ಸ್ತುತಿಯನ್ನು ಕೇಳಿ ಸಂತೋಷ ಚಿತ್ತರಾಗ್ತಾರಂತೆ. ಅದಕ್ಕೋಸ್ಕರವಾಗಿ ನಾವು ಅರ್ಚನೆಯನ್ನ, ಪೂಜೆಯನ್ನ, ಅಭಿಷೇಕ ಎಲ್ಲವನ್ನ ಮಾಡುವಂಥದ್ದು. ಹಾಗೆ ಈ ವ್ಯಾಪಾರಿಗಳ ಸ್ತೋತ್ರವನ್ನ ಕೇಳಿ ಸಂತೋಷ ಚಿತ್ತನಾದಂತಹ ಸನ್ಯಾಸಿಯು ಒಳ್ಳೆಯದಾಗಲಿ, ನೀವು ತೆರಳಬಹುದು ಅಂತ ಕಳಿಸಿಕೊಡ್ತಾನೆ. ಇವರು ಹಡಗನ ಹತ್ರ ಬರ್ತಾರೆ. ಹಡಗಿನಲ್ಲಿ ಮೊದಲಿದ್ದಂತಹ ದ್ರವ್ಯಗಳೇ ಕಾಣಿಸ್ತಾ ಇದೆ, ಮತ್ತೆಲ್ಲ ಮಾಯ ಆಗಿಬಿಟ್ಟಿದೆ. ಇದರಿಂದ ಆಶ್ಚರ್ಯ, ಮೂಕ ವಿಸ್ಮಿತರಾಗಿದ್ದಾರೆ. ಹಾಗೆ ಪ್ರಯಾಣವನ್ನು ಆರಂಭಿಸಿದ್ದಾರಂತೆ. ಬಹಳಷ್ಟು ದೂರ ಹೋದ ಮೇಲೆ ಮಾವ ಹೇಳ್ತಾನೆ ಅಳಿನಿಂದ ಕುರಿತು, ನೋಡು, ರತ್ನಸಾರ ಪುರೇ ರಮ್ಯೆ ಹಾಸೀತ್ ಸಿಂಧು ಸಮೀಪತಃ. ಅಲ್ಲಿ ಕಾಣಿಸ್ತಾ ಇರುವಂತಹ ಪಟ್ಟಣ ನಮ್ಮ ಪಟ್ಟಣ, ರತ್ನಸಾರ ಪಟ್ಟಣ. ಆ ಪಟ್ಟಣದಲ್ಲಿ ನಮ್ಮ ಮನೆ ಇರುವಂಥದ್ದು. ನಾವು ಬರುವಂತಹ ಸಂಗತಿಯನ್ನ ಸೇವಕ ಹೋಗಿ ಮೊದಲೇ ತಿಳಿಸಲಿ ಅಂತೇಳಿ ಸೇವಕನನ್ನ ಮನೆಗೆ ಕಳಿಸಿಕೊಡ್ತಾನೆ. ಮನೆಗೆ ಹೋಗುವಷ್ಟರಲ್ಲಿ ತಾಯಿ ಲೀಲಾವತಿ ಮತ್ತೆ ಮಗಳಾದಂತಹ ಕಲಾವತಿ ಏನ್ ಮಾಡ್ತಾ ಇರ್ತಾರೆ? ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಭಕ್ತಿಯಿಂದ ಆಚರಿಸ್ತಾ ಇರ್ತಾರೆ. ವ್ರತದ ಮಧ್ಯದಲ್ಲಿ ನಿಮ್ಮ ಪತಿಯಿಂದರು ಬರ್ತಾ ಇದ್ದಾರೆ ಅಂತ ಸ್ವಾಗತವನ್ನು ಮಾಡಲಿಕ್ಕೆ ಬನ್ನಿ ಅಂತ ಸೇವಕ ಹೇಳುವಷ್ಟರಲ್ಲಿ ತಾಯಿ ಹೇಳ್ತಾಳಂತೆ ಮಗಳನ್ನ ಕುರಿತು, ನಾನು ಪೂಜೆಯನ್ನು ಪೂರೈಸಿದ್ದೇನೆ, ನೀನು ಪೂಜೆಯನ್ನು ಮುಗಿಸಿ ಬೇಗ ಬಾರಮ್ಮ ಅಂತ ತೆರಳಿಬಿಡ್ತಾಳೆ ತಾಯಿ. ಮಗಳಾದರೂ ಭಕ್ತಿಯಿಂದ ಶ್ರದ್ಧೆಯಿಂದ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿಯೂ ಕೂಡ ಪ್ರಸಾದಂಚ ಪರಿತ್ಯಜ್ಯ ದುಃಖಮಾಪಸ, ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿ ಪ್ರಸಾದವನ್ನು ತ್ಯಾಗ ಮಾಡಿ ಬಿಟ್ಟು ಪತಿಯ ದರ್ಶನಕ್ಕೆ ಉತ್ಸುಕತೆಯಿಂದ ತೆರಳು ಬಿಡ್ತಾಳೆ ನದಿ ಹತ್ತಿರ. ನದಿ ಹತ್ತಿರ ಬರುವುದೇ ತಡ. ಕಲಾವತಿಯ ಪತಿ ಇರುವಂತಹ ಹಡಗು ನೀರಿನಲ್ಲಿ ಮುಳುಗಿ ಹೋದಂತೆ ಭಾಸವಾಯಿತು ಎಲ್ಲರ ಸಮಕ್ಷಮದಲ್ಲಿ. ಕಲಾವತಿ ಕಣ್ಣೀರನ್ನು ಬಿಡ್ತಾ ಹೇಳ್ತಾಳೆ, ಪತಿಯೇ ಇಲ್ಲ ಅಂತದ ಮೇಲೆ ನಾನು ಇದ್ದು ಏನೂ ಪ್ರಯೋಜನವಿಲ್ಲ, ಅದಕ್ಕೋಸ್ಕರವಾಗಿ ತಸ್ಯಾನುಗಂತು ಮಹೋದಧೇಹಿ, ಒಂದು ಮಹಾನದಿಯಲ್ಲಿ ದೇಹತ್ಯಾಗವನ್ನು ನಾನು ಮಾಡ್ತೇನೆ ಅಂತೇಳಿ ದುಃಖಳಾಗ್ತಾಳಂತ ಕಲಾವತಿ. ಆವಾಗ ಕಲಾವತಿಯ ಕಿವಿಯಲ್ಲಿ ಒಂದು ಮಾತು ಕೇಳಿ ಬರ್ತದೆ. ಯಾಕೆಂದ್ರೆ ಕಲಾವತಿಯ ಪತಿ ನಾಶವಾಗಿಲ್ಲ.
ನಿನ್ನ ಪತಿಯು ನಾಶವಾಗಿಲ್ಲ, ನೀನು ಪ್ರಸಾದವನ್ನ ತ್ಯಾಗ ಮಾಡಿ ಬಂದಿದ್ದರಿಂದ ಈ ರೀತಿಯಂತಹ ದುಃಖವನ್ನು ಅನುಭವಿಸಿದ್ದೀಯ. ನಿಜವಾಗಿಯೂ ಕೂಡ ನೀನು ಪ್ರಸಾದವನ್ನ ಸ್ವೀಕರಿಸಿ ಬಂದರೆ ನಿನ್ನ ಪತಿಯ ದರ್ಶನವಾಗ್ತದೆ. ಪ್ರಸಾದದ ಮಹಿಮೆಯನ್ನ ಜಗತ್ತಿಗೆ ತಿಳಿಸಿಕೊಡಬೇಕಾಗಿದೆ. ಅದಕ್ಕೆ ಇದೊಂದು ಮಾಯೆ ಅಂತ ಆಕಾಶವಾಣಿಯ ಮಾತು ಕೇಳಿ ಬರುತ್ತದೆ ಕಲಾವತಿಯ ಕಿವಿಯಲ್ಲಿ. ಆ ಮಾತನ್ನ ಕೇಳಿದಂತಹ ಕಲಾವತಿಯು ಅದೇ ರೀತಿಯಲ್ಲಿ ನಡೆದುಕೊಳ್ಳುತ್ತಾಳೆ. ಮನೆಗೆ ಹೋಗಿ ಪುನಃ ಸತ್ಯದೇವನನ್ನ ಪೂಜಿಸಿ ಪ್ರಸಾದವನ್ನು ಸ್ವೀಕರಿಸಿ ಪ್ರಾರ್ಥಿಸಿಕೊಂಡು ಬರುವಷ್ಟರಲ್ಲಿ ಕಲಾವತಿಯ ಪತಿಯು ಎಲ್ಲರ ಸಮಕ್ಷಮದಲ್ಲಿ ಜೀವಂತವಾಗಿ ನೀರಿನಿಂದ ಮೇಲೆ ಎದ್ದು ಬರ್ತಾನೆ. ಇದನ್ನ ನೋಡಿದಂತಹ ಎಲ್ಲರೂ ಕೂಡ ಸಂತೋಷ ಚಿತ್ತರಾಗ್ತಾರೆ, ಮೂಕ ವಿಸ್ಮಿತರಾಗ್ತಾರೆ. ಸತ್ಯನಾರಾಯಣನ ಮಾಯೆಯನ್ನ ಯಾರಿಂದಲೂ ಕೂಡ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅವನನ್ನು ಕೊಂಡಾಡ್ತಾರಂತೆ. ಅದೇ ನದಿಯ ತೀರದಲ್ಲಿ 2 ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ, ಲಕ್ಷ್ಮೀನಾರಾಯಣನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಆ ಸತ್ಯದೇವನ ವ್ರತವನ್ನು ಆಚರಿಸುತ್ತಾ ಇದ್ದಲ್ಲಿ ಎಲ್ಲ ರೀತಿಯಾದ ಸೌಖ್ಯವನ್ನೂ ಆ ವ್ಯಾಪಾರಿಯ ಕುಟುಂಬದವರು ಪಡೆದುಕೊಂಡರು. ಶಾಂತೆ ಸತ್ಯಪುರಂ ರಚಿತ ಅಂಶಕಾಲದಲ್ಲಿ ಸತ್ಯನಾರಾಯಣನ ಸಾಹಿತ್ಯವನ್ನು ಪಡೆದುಕೊಂಡರು ಅಂತ ಹೇಳುತ್ತಾ ಸತ್ಯನಾರಾಯಣನ ವ್ರತಕಥೆಯ 4ನೇ ಅಧ್ಯಾಯವನ್ನು ಸೂತರು ಶೌನಕಾದಿ ಮಹಾಮುನಿಗಳಿಗೆ ಹೇಳ್ತಾರೆ. ಸತ್ಯಾಸಂತು ವೇದಮಾನಸ್ಯ ಕಾಮಾಹ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾಸ್ಥಾಂಗತೋ ವಾ ಯಸ್ಪರೇ ಪುಂಡರೀಕಾಕ್ಷಂ ಸಮಾತ್ಯಾದ್ಯಂ ತರಶುಚಿಃ. ಶ್ರೀಮತ್ ಪುಂಡರೀಕಾಕ್ಷಾಯ ನಮಃ. ಶ್ರೀಲಕ್ಷ್ಮೀಸೇನ ಸತ್ಯನಾರಾಯಣಾಯ ನಮಃ. ನೈವೇದ್ಯಾರ್ಥೇ ಪ್ರದಸ್ಥಾಪಿತ ನಾರಿಕೇರಖಂಡಕದರಿರತ್ವದಾಳಿನೀಫಲ ಕಾಶ್ಮೀರಿಫಲದಾರಂಗಫಲ ನೈವೇದ್ಯಂ ನಿವೇದಯಾಮಿ ಸ್ವಾಹ. ಓಂ ಪ್ರಾಣಾಯ ಸ್ವಾಹ, ಆಮ ಪಾನಾಯ ಸ್ವಾಹ, ಆಂ ಜ್ಞಾನಾಯ ಸ್ವಾಹ, ಆಂ ದಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ. ಕೃಪಯಾ ಪ್ರತಿಷ್ಠತಾಂ ಸಮರ್ಪಿತಂ ನೈವೇದ್ಯಂ ವಿಸರ್ಜಯಾಮಿ. ಅಮೃತಾಪೀಠಾನಮಸ ಸ್ವಾಹ. ಹಸ್ತಪ್ರಕ್ಷಾಲಂ ಕಲ್ಪಯಾಮಿ, ಕಂಡೂಷಂ ಕಲ್ಪಯಾಮಿ, ಪುನರಾಜವನಿಂ ಕಲ್ಪಯಾಮಿ, ಫಲತಾಂಬೂಲಂ ಸಮರ್ಪಯಾಮಿ. ಪೂಜಾ ಸಂಪೂರ್ಣಾರ್ಥೇ ದಕ್ಷಿಣಾಂ ಸಮರ್ಪಯಾಮಿ. ಶ್ರೀಯೇಜಾತಶ್ರಿಯ ಆದರ್ಯಾಯ ಶ್ರಿಯಂ ಮಯೋ ಓದಿತರ್ಭ್ಯೋ ಓದದಾತಿ ಶ್ರಿಯಂ ಮಸಾನಾಮತತ್ವಮಃ ಆಜಂ ಭವಂತ ಸತ್ಯ ಸಮಿಧಾನಿ ತದ್ರವೂ. ನೀರಾಜನಂ ಸಮರ್ಪಯಾಮಿ, ರಕ್ಷಾಂ ಧಾರಯಾಮಿ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ.